ಹಾವೇರಿ ಜಿಲ್ಲೆಯ ನಾಗೇಂದ್ರನಮಟ್ಟಿಯಲ್ಲಿ ಈಗ ಬ್ಯಾಂಕ್ ಅಧಿಕಾರಿಗಳ ಕ್ರಮವೊಂದು ವಿವಾದಕ್ಕೆ ಕಾರಣವಾಗಿದೆ. ಪತಿ ತೆಗೆದುಕೊಂಡಂತಹ ಸಾಲದ ಕಂತು ಪಾವತಿಯಾಗಿಲ್ಲ ಎಂಬ ಕಾರಣಕ್ಕೆ ಈಗ ಪತ್ನಿಯ ಖಾತೆಯಲ್ಲಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬ್ಯಾಂಕ್ ಅಧಿಕಾರಿಗಳು ಕಡಿತಗೊಳಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ನಾಗೇಂದ್ರನಮಟ್ಟಿ ನಿವಾಸಿ ಹುಸೇನ್ ಖಾನ್ ಪಠಾಣ್ ಅವರು ಈಗ ಸ್ಥಳೀಯ ಬ್ಯಾಂಕ್ನಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ರು. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಸಾಲದ ಕಂತುಗಳನ್ನ ಸಮಯಕ್ಕೆ ಪಾವತಿಸೋಕೆ ಸಾಧ್ಯವಾಗಿರಲಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದೇ ವೇಳೆ ಅವರ ಪತ್ನಿ ಶಬಾನ್ ಬಾನು ಅವರ ಖಾತೆಗೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಈಗ ಪ್ರತಿ ತಿಂಗಳು ಹಣ ಜಮೆ ಆಗ್ತಾ ಇತ್ತು. ಇತ್ತೀಚೆಗೆ ಶಬಾನ ಬಾನು ಅವರ ಖಾತೆಯಲ್ಲಿದ್ದಂತಹ ಒಟ್ಟು 15,000 ರೂಪಾಯಿಗಳನ್ನ ಬ್ಯಾಂಕ್ ಅಧಿಕಾರಿಗಳು 2 ಹಂತಗಳಲ್ಲಿ 11,000 ರೂಪಾಯಿ ಹಾಗೂ 4,000 ರೂಪಾಯಿಗಳನ್ನ ಕಡಿತಗೊಳಿಸಿದ್ದಾರೆ. ಪತಿಯ ಸಾಲ ಬಾಕಿ ಇರುವಂತಹ ಕಾರಣಕ್ಕೆ ಪತ್ನಿಯ ವೈಯಕ್ತಿಕ ಖಾತೆಯಲ್ಲಿದ್ದಂತಹ ಹಣವನ್ನ ಸಾಲದ ಖಾತೆಗೆ ಜಮೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಪಡೆಯದೆ ಈ ರೀತಿ ಹಣ ಕಡಿತಗೊಳಿಸಿರೋದ್ರಿಂದ ಈಗ ದಂಪತಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಡ ಮಹಿಳೆಯರ ಆರ್ಥಿಕ ನೆರವಿಗಾಗಿ ಸರ್ಕಾರ ನೀಡುವಂತಹ ಯೋಜನೆಯ ಹಣಕ್ಕೂ ಕೂಡ ಭದ್ರತೆ ಇಲ್ಲದಂತಾಗಿದೆ ಅಂತ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತು ಬ್ಯಾಂಕ್ ಮ್ಯಾನೇಜರ್ಗೆ ದಂಪತಿ ಲಿಖಿತ ದೂರನ್ನ ಈಗ ಕಡಿತಗೊಳಿಸಿರುವಂತಹ ಹಣವನ್ನ ತಕ್ಷಣವೇ ವಾಪಸ್ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ ಈಗ ಈ ಘಟನೆ ಬ್ಯಾಂಕ್ಗಳ ಕ್ರಮಗಳ ಮೇಲಿನ ಪ್ರಶ್ನೆಗಳನ್ನ ಎಬ್ಬಿಸಿದ್ದು. ಈಗ ಸರ್ಕಾರದ ಕಲ್ಯಾಣ ಯೋಜನೆಗಳ ಹಣದ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಈಗ ಆತಂಕವನ್ನ ಮೂಡಿಸಿದೆ. ಸಂಬಂಧಿತ ಅಧಿಕಾರಿಗಳು ಈ ಪ್ರಕರಣವನ್ನ ಪರಿಶೀಲಿಸಿ ನ್ಯಾಯ ಒದಗಿಸುವಂತಹ ನಿರೀಕ್ಷೆ ವ್ಯಕ್ತವಾಗಿದೆ.